ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೇವಾಡಿಗ ಡಿಲೈಟ್. ಇಂದಿನ ವಿಡಿಯೋ ಕನ್ಯಾದಾನ್ ಪಾಲಿಸಿ ಕುರಿತು. ಈ ರೀತಿಯ ಒಂದು ಪಾಲಿಸಿ LICಯಲ್ಲಿರುವುದು ನಿಜಾನಾ? ಈ ಪಾಲಿಸಿ ಮಾಡಿಸೋದ್ರಿಂದ ಹೆಣ್ಣು ಮಗುವಿನ ಮದುವೆ ಮಾಡಿಸುವ ಕನಸು ನಿಜ ಆಗುತ್ತಾ? ಇತ್ತೀಚೆಗೆ ಈ ಕನ್ಯಾದಾನ್ ಪಾಲಿಸಿ ಕುರಿತು ಹಲವಾರು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಹಾಗಾದರೆ ಗೂಗಲಲ್ಲಿ ಕನ್ಯಾದಾನ್ ಪಾಲಿಸಿ ಅಂತ ಚೆಕ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, KAN ಅಂತ ಟೈಪ್ ಮಾಡಿದ್ರೇ ಕನ್ಯಾದಾನ್ ಪಾಲಿಸಿ ಅಂತ ಬಂದುಬಿಡ್ತಲ್ಲಿ. ಅದರಲ್ಲಿ ನೋಡಿ, ಇಲ್ಲಿ ಫಸ್ಟ್ಗೆ 15 ಇಯರ್ಸ್ ಟರ್ಮು, 12 ಇಯರ್ಸ್ ಪ್ರೀಮಿಯಮ್ ಟರ್ಮು, 5 lakh ಪಾಲಿಸಿ, 39,000 ಚೇಂಜ್ ಪ್ರೀಮಿಯಮ್ಮು. ಸೊ ಆ ಥರದ್ದೆಲ್ಲ ಎಕ್ಸಾಂಪಲ್. ಇದು PolicyBazaar.com ಅವರು ಹಾಕಿರುವಂಥ ಅಡ್ವರ್ಟೈಸ್ಮೆಂಟು. LIC ಕನ್ಯಾದಾನ್ ಪಾಲಿಸಿ ಅಂತ ಇದೆ. ಹಾಗೆ ಸ್ವಲ್ಪ ಕೆಳಗಡೆ ಬಂದು ನೋಡಿ, ಇಲ್ಲಿ ವಿಡಿಯೋಸು ಕನ್ಯಾದಾನ್ ಪಾಲಿಸಿ, LIC ಕನ್ಯಾದಾನ್ ಪಾಲಿಸಿ ಫುಲ್ ಡೀಟೇಲ್ಸ್ ಅಂತ ಇದೆ. ಆ ಥರ ತುಂಬ ವೀಡಿಯೋಗಳಿವೆ. PolicyX.com ಅಂತ ಇನ್ನೊಂದಿದೆ, ಅದರಲ್ಲೂ LIC ಕನ್ಯಾದಾನ್ ಪಾಲಿಸಿ ಅಂತ ಇದೆ. ಇನ್ನು ಕೆಳಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ IndiaTVNews.com LIC ಕನ್ಯಾದಾನ್ ಪಾಲಿಸಿ, ಪೇ 130 rupees ಡೈಲಿ, ಗೆಟ್ 27 lakhs ಮೆಚುರಿಟಿ. ಈ ರೀತಿ ಹಲವಾರು ವೆಬ್ಸೈಟ್ಗಳ ಪೋಸ್ಟ್ಗಳು ಗೂಗಲಲ್ಲಿ ಕಾಣಿಸಿರ್ತವೆ ಕನ್ಯಾದಾನ್ ಪಾಲಿಸಿ ಕುರಿತು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ IndiaTimes.com ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಡೈಲಿ 130 rupees ಅಥವಾ ಇಯರ್ಲಿ 47,450 rupees ಪೇ ಮಾಡಿದ್ರೆ ಸೊ 25 years ನಂತರ 27 lakhs ಮೆಚುರಿಟಿ ಬರುತ್ತೆ. ಸೊ ಪ್ರೀಮಿಯಂ ಪೇಯಿಂಗ್ ಟರ್ಮು 3 years ಲೆಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಈಗಾಗಲೇ ಅರ್ಥ ಆಗಿದೆ ಅನ್ಸ್ಕೊಂಡಿದ್ದೀನಿ ಇದು ಯಾವ ಪಾಲಿಸಿ ಅಂತ. ಇದು ಜೀವನ್ ಲಕ್ಷ್ಯ ಪ್ಲ್ಯಾನ್. ಹಾಗೆ ಇನ್ನೊಂದು ವೆಬ್ಸೈಟು InsuranceDeco.com ಅವರು ಸುಕನ್ಯಾ ಸಮೃದ್ಧಿ ಯೋಜನಾ ಪೋಸ್ಟ್ ಆಫೀಸ್ ಸ್ಕೀಮ್ ಜೊತೆಗೆ LIC ಕನ್ಯಾದಾನ್ ಪಾಲಿಸಿನ ಕಂಪೇರ್ ಮಾಡಿ ತೋರಿಸಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಕನ್ಯಾದಾನ್ ಪಾಲಿಸಿ ಅಥವಾ ಜೀವನ್ ಲಕ್ಷ್ಯ ಪ್ಲ್ಯಾನ್ ಒಂದು ಮಗುವಿನ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನೋದನ್ನ ಬಿಡಿಯಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಪಾಲಿಸಿಯಲ್ಲಿರುವ ಪ್ರತಿಯೊಂದು ಅಂಶವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅನ್ನುವ ಇಚ್ಛೆ ಇದ್ದಲ್ಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಅಥವಾ ಚಾನಲ್ ಬಗ್ಗೆ ಏನಾದರೂ ಸಜೆಷನ್ಸ್ ಅಥವಾ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಸಹ ತಿಳಿಸಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. LIC ಜೀವನ್ ಲಕ್ಷ್ಯ ಪ್ಲ್ಯಾನ್ ಟೇಬಲ್ ನಂಬರ್ 933. ಫಸ್ಟ್ ಆಫ್ ಆಲ್ ಎಲಿಜಿಬಿಲಿಟಿ, ಯಾರ್ಯಾರಿಗೆ ಈ ಪಾಲಿಸಿನ ಕೊಡ್ಬೋದು? 18 years ಕಂಪ್ಲೀಟ್ ಆಗಿರಬೇಕು, 55 years ಅಥವಾ ಅದರ ಒಳಗಡೆ ಏಜ್ ಗ್ರೂಪಲ್ಲಿ ಇರಬೇಕು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಈ ಪಾಲಿಸಿಯಲ್ಲಿ ಮಗುವಿಗೆ ಯಾವುದೇ ರೀತಿಯ ರಿಸ್ಕ್ ಕವರ್ ಇರಲ್ಲ. ಅಂದರೆ ಮಗುನ ಜಸ್ಟ್ ನಾಮಿನಿಯನ್ನಾಗಿ ಸೇರಿಸ್ಕೋಬೋದು. ಹಾಗೂ ಹೆಣ್ಣು ಮಕ್ಕಳನ್ನು ಮಾತ್ರ ನಾಮಿನಿಯನ್ನಾಗಿಸ್ಬೇಕು ಅನ್ನುವಂಥದ್ದು ಏನೂ ಇರಲ್ಲ. ಹಾಗೆ ಮಕ್ಕಳನ್ನು ಮಾತ್ರ ನಾಮಿನಿಯನ್ನಾಗಿಸ್ಬೇಕು ಅನ್ನುವಂಥದ್ದು ಏನೂ ಇರಲ್ಲ. ಅಂದರೆ ಸ್ಪೌಸ್, ಫಾದರ್, ಮದರ್ ಯಾರನ್ನು ಬೇಕಾದರೂ ನಾಮಿನಿಯನ್ನಾಗಿ ಮಾಡ್ಬೋದು. ಪಾಲಿಸಿ ಟರ್ಮು 13 to 25 ಇರ್ಬೋದು. ಪ್ರೀಮಿಯಂ ಪೇಮೆಂಟು 3 ವರ್ಷ ಮೊದಲೇ ಮುಗಿದೋಗುತ್ತೆ. ಬೇಸಿಕ್ ಕವರೇಜ್ ಅಥವಾ ಬೇಸಿಕ್ ಸಮ್ ಅಶ್ಯೂರ್ಡ್ ಬಂದುಬಿಟ್ಟು ಮಿನಿಮಮ್ 1 lakh ಸ್ಟಾರ್ಟ್ ಆಗುತ್ತೆ. ಅಪ್ಪರ್ ಲಿಮಿಟ್ ಏನೂ ಇರೋದಿಲ್ಲ. ಅವರ ಇನ್ಕಮ್ ಪ್ರಕಾರ ಅವರು ಎನಿ ಅಮೌಂಟ್ ಇನ್ಶೂರೆನ್ಸ್ ತಗೋಬೋದು. ಇನ್ನು ಅಡಿಷ್ನಲ್ ರಿಸ್ಕ್ ಕವರ್ ಬೇಕಿದ್ದರೆ ರೈಡರ್ಸ್ನ ಆಪ್ಟ್ ಮಾಡ್ಕೋಬೋದು. ಅದರಲ್ಲಿ ಮೊದಲನೇದಾಗಿ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಅಂತ. ಈ ರೈಡರ್ನ ಆಪ್ಟ್ ಮಾಡಿಕೊಂಡು ಆಕ್ಸಿಡೆಂಟಲ್ ಡೆತ್ ಆದರೆ ಒಂದು ಸಮ್ ಅಶ್ಯೂರ್ಡ್ನ ಎಡಿಷ್ನಲ್ ಆಗಿ ಪೇ ಮಾಡ್ತಾರೆ. ನೆಕ್ಸ್ಟ್ ರೈಡರ್ ಬಂದುಬಿಟ್ಟು ADDB ಆರ್ ಆಕ್ಸಿಡೆಂಟಲ್ ಡೆತ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್. ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ದು ಮತ್ತು ಆಕ್ಸಿಡೆಂಟಲ್ ಡಿಸಬಿಲಿಟಿ ಎರಡೂ ಕವರ್ ಆಗುತ್ತೆ. ಇವೆರಡೂ ರೈಡರ್ ಅಂದರೆ AB ರೈಡರ್, ADDB ರೈಡರಲ್ಲಿ ಯಾವುದನ್ನ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ನೆಕ್ಸ್ಟ್ ರೈಡರ್ ಬಂದುಬಿಟ್ಟು ಟರ್ಮ್ ಅಶ್ಯೂರೆನ್ಸ್ ರೈಡರ್. ಟರ್ಮ್ ಅಶ್ಯೂರೆನ್ಸ್ ರೈಡರ್ ಅಂತ ಹೇಳಿದ್ರೆ ಇದು ಎಡಿಷ್ನಲ್ ಇನ್ಶೂರೆನ್ಸ್ ಕವರು. ಹಾಗೆ ಇನ್ನೂ ಒಂದು ರೈಡರ್ ಇದೆ, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್. ಇದರಲ್ಲಿ 15 ಪ್ರೀ ಡಿಫೈನ್ಡ್ ಇಲ್ನೆಸ್ನ ಕವರ್ ಮಾಡಿದ್ದಾರೆ. ಈ ರೈಡರ್ನ ಆಫ್ ಮಾಡಿಕೊಂಡ ಯಾವುದೇ ಪಾಲಿಸಿ ಹೋಲ್ಡರು ಈ ಯಾವುದೇ ಕಾಯಿಲೆಗೆ ಒಳಗಾದಲ್ಲಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡನ್ನು ಅವರಿಗೆ ಕೊಡ್ತಾರೆ. ಈ ಎಲ್ಲ ಬೆನಿಫಿಟ್ಸ್ನ ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಈ ವಿಡಿಯೋವನ್ನು ಗಮನವಿಟ್ಟು ವೀಕ್ಷಿಸಿ. ಮೊದಲನೇದಾಗಿ ಈ ಪಾಲಿಸಿಯಲ್ಲಿರುವ ಮೆಚುರಿಟಿ ಅಥವಾ ಸರ್ವೈವಲ್ ಬೆನಿಫಿಟ್ನ ನೋಡೋಣ. ಪಾಲಿಸಿ ಟರ್ಮ್ ಮುಗಿದ ನಂತರ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಅವರಿಗೆ ಸಮ್ ಅಶ್ಯೂರ್ಡ್ ಜೊತೆಗೆ ಸಿಂಪಲ್ ರಿವರ್ಷನರಿ ಬೋನಸ್ ಅಂತ ಎವ್ರಿ ಇಯರ್ ಸೇರಿಸಿರ್ತಾರಲ್ಲ ಆ ಬೋನಸ್ಸು, ಮತ್ತು ಲಾಸ್ಟಲ್ಲಿ ಸೇರಿಸ್ತಾರಲ್ಲ ಫೈನಲ್ ಅಡಿಷ್ನಲ್ ಬೋನಸ್ ಅಂತ, ಅದನ್ನು ಸೇರಿಸಿ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಬೇಕಂತ ಹೇಳಿದ್ರೆ 10 lakhs ಸಮ್ ಅಶ್ಯೂರ್ಡ್ ಹಾಗೆ 25 years ಟರ್ಮ್ನ ತಗೊಳ್ಳೋಣ. ಇಲ್ಲಿ ಅವರಿಗೆ 10 lakhs ಸಮ್ ಅಶ್ಯೂರ್ಡ್ ಬರುತ್ತೆ. ಹಾಗೆ ಲಾಸ್ಟ್ LIC ಡಿಕ್ಲೇರ್ ಮಾಡಿರುವ ಸಿಂಪಲ್ ರಿವರ್ಷನರಿ ಬೋನಸ್ 46 rupees ಪ್ರತಿ 1000 ಸಮ್ ಅಶ್ಯೂರ್ಡ್ಗೆ. ಆ ಪ್ರಕಾರ ನಾವು 25 years ಹಾಗೂ 10 lakhsಗೆ ಪ್ರೊಜೆಕ್ಟ್ ಮಾಡಿದರೆ ಅದು 11,50,000 ಸಿಂಪಲ್ ರಿವರ್ಷನರಿ ಬೋನಸ್ ಸಿಗುತ್ತೆ. ಹಾಗೆ LIC ಲಾಸ್ಟ್ ಡಿಕ್ಲೇರ್ ಮಾಡಿರೋ ಫೈನಲ್ ಅಡಿಷ್ನಲ್ ಬೋನಸ್ಸು 450 rupees ಪ್ರತಿ 1000 ಸಮ್ ಅಶ್ಯೂರ್ಡ್ಗೆ 25 years ಟರ್ಮ್ಗೆ. ಆ ಪ್ರಕಾರ 4,50,000 ಫೈನಲ್ ಅಡಿಷ್ನಲ್ ಬೋನಸ್ ಸಿಗುತ್ತೆ. ಎಲ್ಲ ಸೇರಿ 26 ಲಕ್ಷ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಈ ಪಾಲಿಸಿಯ ಮೆಚುರಿಟಿ ಹಣ ಮಗಳ ಕನ್ಯಾದಾನ ಮಾಡುವ ಸಮಯದಲ್ಲಿ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಬರೀ ಮೆಚುರಿಟಿ ಹಣ ಮಾತ್ರ ಈ ಪಾಲಿಸಿಯ ವಿಶೇಷತೆ ಅಲ್ಲ. ಈ 25 ವರ್ಷಗಳ ಸರಾಗ ಜೀವನದಲ್ಲಿ ಏನು ಘಟನೆ ಬೇಕಾದರೂ ಸಂಭವಿಸ್ಬೋದು. ಕಾಯಿಲೆ ಬೀಳ್ಬೋದು, ಕಾಯಿಲೆಯಿಂದ ಸಾವು ಸಂಭವಿಸ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟಲ್ ಡೆತ್ ಆಗ್ಬೋದು, ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಆಗ್ಬೋದು. ಈ ಹಲವಾರು ಸಂದರ್ಭಗಳಲ್ಲಿ ಈ ಪಾಲಿಸಿಯಲ್ಲಿ ರೈಡರ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಕೂಲಂಕಷವಾಗಿ ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ನಾರ್ಮಲ್ ಡೆತ್ ಅಥವಾ ಯಾವುದೇ ರೈಡರ್ ತಗೊಂಡಿಲ್ಲ ಅಂದರೆ ಡೆತ್ ಆದರೆ ಏನು ಕ್ಲೇಮ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡೆತ್ ಆದ ನೆಕ್ಸ್ಟ್ ಪಾಲಿಸಿ ಆ್ಯನಿವರ್ಸರಿಯಿಂದ ಪ್ರತಿ ವರ್ಷ ಸಮ್ ಅಶ್ಯೂರ್ಡ್ನ 10% ಇನ್ಕಮ್ ಬೆನಿಫಿಟ್ ಅಂತ ಕೊಡ್ತಾರೆ. ಇದನ್ನು ಮೆಚುರಿಟಿ ಡ್ಯೂ ಡೇಟ್ನ ಹಿಂದಿನ ವರ್ಷದವರೆಗೂ ಕೊಡ್ತಾರೆ. ಎರಡನೇದಾಗಿ ಫರ್ದರ್ ಪ್ರೀಮಿಯಂ ಕಟ್ಟೋದು ಸ್ಟಾಪ್ ಆಗುತ್ತೆ, LICಯಿಂದನೇ ಅಡ್ಜಸ್ಟ್ ಆಗುತ್ತೆ. ಮೂರನೇದಾಗಿ ಮೆಚುರಿಟಿ ಡ್ಯೂ ಡೇಟ್ ದಿವಸ ಸಮ್ ಅಶ್ಯೂರ್ಡ್ನ 110% ಅಮೌಂಟ್ ಜೊತೆಗೆ ಬೋನಸ್ ಮತ್ತು ಫೈನಲ್ ಅಡಿಷ್ನಲ್ ಬೋನಸ್ ಎಲ್ಲ ಸೇರಿಸಿ ನಾಮಿನಿಗೆ ಪೇಮೆಂಟ್ ಮಾಡ್ತಾರೆ. ಅಂದರೆ ನಮ್ಮ ಎಕ್ಸಾಂಪಲ್ ನಾವು 10 ಲಕ್ಷ ರೂಪಾಯಿ ಮತ್ತು 25 years ಟರ್ಮ್ ಪ್ರಕಾರ ನೋಡೋದಾದರೆ ಡೆತ್ ಆದ ನೆಕ್ಸ್ಟ್ ಪಾಲಿಸಿ ಆ್ಯನಿವರ್ಸರಿಯಿಂದ ನಾಮಿನಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಬರುತ್ತೆ. ಹಾಗೆ ಫರ್ದರ್ ಪ್ರೀಮಿಯಂ ಕಟ್ಟಬೇಕಂತಿರಲ್ಲ. ಮತ್ತು ಪುನಃ ಮೆಚುರಿಟಿ ಡ್ಯೂ ಡೇಟ್ ಬಂದ ತಕ್ಷಣ 26 + 10% ಅಂದರೆ 27 ಲಕ್ಷ ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಕೇಸ್ 2ನಲ್ಲಿ ಇಫ್ ಸಪೋಸ್ ಟರ್ಮ್ ರೈಡರು ಸಮ್ ಅಶ್ಯೂರ್ಡ್ಗೆ ಈಕ್ವಲ್ ಆಗಿ ನಾವು ತಗೊಂಡ್ರೆ ಏನು ಬೆನಿಫಿಟ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಟರ್ಮ್ ರೈಡರ್ ಸಮ್ ಅಶ್ಯೂರ್ಡ್ ಏನಿರುತ್ತೋ ಅದು ಡೆತ್ ಆದ ತಕ್ಷಣವೇ ಕ್ಲೇಮ್ ಮಾಡ್ಕೋಬೋದು. ಇದು ನಾಮಿನಿಗೆ ಇಮಿಡಿಯೇಟಾಗಿ ಸಿಗುತ್ತೆ. ನಂತರ ಕೇಸ್ 1ನಲ್ಲಿ ಏನೇನು ಬೆನಿಫಿಟ್ ಬಂದಿತ್ತು, 10% ಇನ್ಕಮ್ ಬೆನಿಫಿಟ್ಟು, ಆಮೇಲೆ ಮೆಚುರಿಟಿ ಸಮ್ ಅಶ್ಯೂರ್ಡು, ಪ್ರೀಮಿಯಂ ವೇವರ್ ಆಗಿರೋದು, ಎಲ್ಲ ಬೆನಿಫಿಟ್ಸು ಕಂಟಿನ್ಯೂ ಆಗುತ್ತೆ. ನಮ್ಮ ಎಕ್ಸಾಂಪಲ್ ಪ್ರಕಾರ ನೋಡಬೇಕಂದ್ರೆ 10 lakhs ಇಮಿಡಿಯೇಟ್ ಕ್ಲೇಮ್ ಮಾಡ್ಕೋಬೋದು. ಹಾಗೆ 1 lakh rupees ಎವ್ರಿ ಇಯರು ಪಾಲಿಸಿ ಆ್ಯನಿವರ್ಸರಿಗೆ ಪೇ ಆಗುತ್ತೆ ನಾಮಿನಿಗೆ.
ಹಾಗೆ ಫ್ಯೂಚರ್ ಪ್ರೀಮಿಯಂ ಕಟ್ಟಬೇಕಂತಿಲ್ಲ. ಮೆಚುರಿಟಿ ಡ್ಯೂ ಡೇಟ್ಗೆ 26 + 1 ಲ್ಯಾಕ್ 27 ಲ್ಯಾಕ್ಸ್ ಪೇ ಆಗುತ್ತೆ ನಾಮಿನಿಗೆ. ಈಗ ಡೆತ್ ಕೇಸ್ ನಂಬರ್ 3 ಅಂದರೆ ಡೆತ್ ಡ್ಯೂ ಟು ಆಕ್ಸಿಡೆಂಟ್ ಮತ್ತು AB ಅಥವಾ ADDB ತಗೊಂಡು ಆಕ್ಸಿಡೆಂಟಲ್ ಡೆತ್ ಆಗಿದ್ದರೆ ಏನು ಬರುತ್ತೆ ಅನ್ನೋದನ್ನ ನೋಡೋಣ. ಇದರಲ್ಲಿ ಟರ್ಮ್ ರೈಡರ್ ತಗೊಳ್ದೇ AB ಅಥವಾ ADDB ರೈಡರ್ ಮಾತ್ರ 10 ಲ್ಯಾಕ್ಸ್ಗೆ ತಗೊಂಡು ಡೆತ್ ಆದರೆ 10 ಲ್ಯಾಕ್ಸ್ AB ಸಮ್ ಅಶ್ಯೂರ್ಡ್ ಮಾತ್ರ ಇಮಿಡಿಯೇಟ್ ಬರುತ್ತೆ. ಮಿಕ್ಕಿದ್ದು ಕೇಸ್ 1ನಲ್ಲಿ ಬಂದಿರುವಂಥ ಅದರ್ ಬೆನಿಫಿಟ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಹಾಗೆ ಟರ್ಮ್ ರೈಡರು ಮತ್ತು AB ರೈಡರು ಎರಡೂ ತಗೊಂಡು ಡೆತ್ ಆಗಿದ್ದರೆ ಆವಾಗ 20 ಲ್ಯಾಕ್ಸು ಪ್ಲಸ್ ಕೇಸ್ 1 ಬೆನಿಫಿಟ್ಸು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ಆಕ್ಸಿಡೆಂಟಲ್ ಡೆತ್ ಆಗದೇ ಆಕ್ಸಿಡೆಂಟಲ್ ಪರ್ಮನೆಂಟ್ ಡಿಸಬಿಲಿಟಿ ಆಯ್ತಪ್ಪ, ಆವಾಗ ಏನು ಬರುತ್ತೆ ಅಂತ ನೋಡೋಣ. ಈ ಆಪ್ಷನ್ನ ADDB ರೈಡರ್ ತಗೊಂಡಿರೋರು ಮಾತ್ರ ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ADDBಯಲ್ಲಿ ಆಕ್ಸಿಡೆಂಟಲ್ ಡೆತ್ಗೆ ಹಾಗೂ ಆಕ್ಸಿಡೆಂಟಲ್ ಡಿಸಬಿಲಿಟಿ ಎರಡಕ್ಕೂ ಕ್ಲೇಮ್ ಕೊಡ್ತಾರೆ. ಆಕ್ಸಿಡೆಂಟಿಂದ ಪರ್ಮನೆಂಟ್ ಡಿಸಬಿಲಿಟಿ ಏನಾನ ಆಯ್ತಂದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಸಮ್ ಅಶ್ಯೂರ್ಡ್ ಏನಿರುತ್ತೋ ಅದನ್ನ 120 ಇನ್ಸ್ಟಾಲ್ಮೆಂಟ್ ಮಾಡಿ ಮಂತ್ಲಿ ಪೇಮೆಂಟ್ ಮಾಡ್ತಾರೆ ನೆಕ್ಸ್ಟ್ 10 ಇಯರ್ಸ್ವರೆಗೆ. ಫ್ಯೂಚರ್ ಪ್ರೀಮಿಯಮು ವೇವ್ ಆಗುತ್ತೆ. ಅದಲ್ಲದೆ 10 ಇಯರ್ಸ್ ಮುಗಿಯುವಷ್ಟರಲ್ಲಿ ಪಾಲಿಸಿ ಮೆಚ್ಯೂರ್ ಆಯಿತು ಅಥವಾ ಅನ್ಫಾರ್ಚುನೇಟ್ ಡೆತ್ ಏನಾನ ಆಯಿತು ಅಂತ ಹೇಳಿದ್ರೆ ಮೆಚ್ಯೂರಿಟಿ ಕ್ಲೇಮ್ ಅಥವಾ ಡೆತ್ ಕ್ಲೇಮ್ ಸೆಟ್ಲ್ ಮಾಡುವಾಗ ಅನ್ಪೇಯ್ಡ್ ಡಿಸಬಿಲಿಟಿ ಇನ್ಸ್ಟಾಲ್ಮೆಂಟನ್ನು ಸೇರಿಸಿ ಕ್ಲೇಮ್ನ ಕೊಡ್ತಾರೆ. ನಮ್ಮ ಎಕ್ಸಾಂಪಲ್ ಪ್ರಕಾರ 10 ಲ್ಯಾಕ್ ಸಮ್ ಅಶ್ಯೂರ್ಡ್ಗೆ ಮಂತ್ಲಿ 8,333 ರೂಪೀಸ್ ಡಿಸಬಿಲಿಟಿ ಬೆನಿಫಿಟ್ ಬರುತ್ತೆ. ನೆಕ್ಸ್ಟ್ ನಾವು ತಿಳ್ಕೋಬೇಕಾಗಿದ್ದು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್. ಇದನ್ನು ನಾವು ಮ್ಯಾಕ್ಸಿಮಮ್ ಅಪ್ ಟು ಸಮ್ ಅಶ್ಯೂರ್ಡ್ ಅಥವಾ 25 ಲ್ಯಾಕ್ಸ್ ವಿಚ್ ಎವರ್ ಈಸ್ ಲೋವರ್ ತಗೋಬೋದು. ಅಂದರೆ ನಾವು ಸಪೋಸ್ ಬೇಸಿಕ್ ಸಮ್ ಅಶ್ಯೂರ್ಡ್ನ ನಾವು 50 ಲ್ಯಾಕ್ಸ್ ತಗೊಂಡಿದ್ದೀವಿ ಅಂದರೆ ಕ್ರಿಟಿಕಲ್ ಇಲ್ನೆಸ್ ರೈಡರು ಮ್ಯಾಕ್ಸಿಮಮ್ 25 ಲ್ಯಾಕ್ಸ್ ಮಾತ್ರ ತಗೊಳ್ಳೋಕ್ಕೆ ಆಗುತ್ತೆ. ಹಾಗೆ 10 ಲ್ಯಾಕ್ಸ್ ಸಮ್ ಅಶ್ಯೂರ್ಡ್ ತಗೊಂಡಾಗ ಮ್ಯಾಕ್ಸಿಮಮ್ ನಾವು 10 ಲ್ಯಾಕ್ಸ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ತಗೋಬೋದು ಅಥವಾ ಅದಕ್ಕಿಂತ ಕಮ್ಮಿ ತಗೋಬೋದು. ಈ ರೈಡರು 15 ಕ್ರಿಟಿಕಲ್ ಇಲ್ನೆಸ್ನ ಕವರ್ ಮಾಡುತ್ತೆ. ಈ ರೈಡರ್ನ ಕೆಲವೊಂದು ಪ್ಲ್ಯಾನ್ಗಳ ಜೊತೆಗೆ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಅದರಲ್ಲಿ ಜೀವನ್ ಲಕ್ಷ್ಯ ಪ್ಲ್ಯಾನ್ ಸಹ ಒಂದು. ಈಗ ಈ ರೈಡರಲ್ಲಿ ಯಾವ್ಯಾವ ಕಾಯಿಲೆ ಅಥವಾ ಇಲ್ನೆಸ್ನ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಯಾನ್ಸರು, ಓಪನ್ ಚೆಸ್ಟ್ CABG, ಮಿಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ನು, ಕಿಡ್ನಿ ಫೇಲ್ಯೂರು, ಮೇಜರ್ ಆರ್ಗನ್ ಆರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು, ಸ್ಟ್ರೋಕ್, ಪರ್ಮನೆಂಟ್ ಪ್ಯಾರಲೈಸಿಸ್, ಮಲ್ಟಿಪಲ್ ಸ್ಕ್ಲೆರೋಸಿಸ್, ಅಯೋರ್ಟಿಕ್ ಸರ್ಜರಿ, ಅಲ್ಝೀಮರ್ಸ್ ಡಿಸೀಸ್, ಬ್ಲೈಂಡ್ನೆಸ್, 3rd ಡಿಗ್ರಿ ಬರ್ನ್ಸ್, ಓಪನ್ ಹಾರ್ಟ್ ರಿಪ್ಲೇಸ್ಮೆಂಟ್, ಬೆನೈನ್ ಬ್ರೈನ್ ಟ್ಯೂಮರ್, ಪ್ರೈಮರಿ ಪಲ್ಮನರಿ ಹೈಪರ್ಟೆನ್ಷನ್. ಇಲ್ಲಿ ಕೊಟ್ಟಿರುವ ಯಾವುದೇ ಒಂದು ಡಿಸೀಸ್ಗೆ ಏನಾನ ಪಾಲಿಸಿ ಹೋಲ್ಡರ್ ತುತ್ತಾದರೆ ಒಂದು ಸಮ್ ಅಶ್ಯೂರ್ಡ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡ್ ಏನು ತಗೊಂಡಿರ್ತಾರೋ ಆ ಅಮೌಂಟ್ನ ಪೇ ಮಾಡ್ತಾರೆ. ಕಂಡೀಷನ್ ಏನಂತ ಹೇಳಿದ್ರೆ ಈ ಯಾವುದೇ ಕಾಯಿಲೆಗೆ ತುತ್ತಾಗಿ ಅಟ್ಲೀಸ್ಟ್ 30 ಡೇಸ್ ಬದುಕಿರಬೇಕಾಗಿತ್ತೆ, ಆ ನಂತರನೇ ಕ್ಲೇಮ್ ಕೊಡ್ತಾರೆ. ಹಾಗೆ ಕ್ಲೇಮನ್ನು ಇಲ್ನೆಸ್ಗೆ ತುತ್ತಾಗಿ 120 ಡೇಸ್ ಒಳಗಡೆ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಚಾರಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ LIC ಹಾಗೂ ಇನ್ಶೂರೆನ್ಸ್ ರಿಲೇಟೆಡ್ ವೀಡಿಯೋಸ್ ಎನ್ನುವ ಪ್ಲೇಲಿಸ್ಟ್ ಇದೆ. ಅದರಲ್ಲಿ ನಿಮಗೆ LICಗೆ ಸಂಬಂಧಿಸಿದ ವೀಡಿಯೋಸ್ಗಳು ಸಿಗ್ತವೆ. ಅಲ್ಲದೆ ಮಕ್ಕಳಿಗೆ ಉಪಯೋಗವಾಗುವ ಎಜುಕೇಷನ್ ಮತ್ತು ಎಂಟರ್ಟೈನ್ಮೆಂಟ್ ವಿಡಿಯೋಗಳು ಈ ಚಾನಲ್ನಲ್ಲಿ ಇವೆ. ಈ ವಿಡಿಯೋಗಳ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ವಿಡಿಯೋನ ಮುಂದುವರಿಸೋಣ. ಫ್ರೆಂಡ್ಸ್, ನಾವು ಈಗ ಒಂದು ಕೇಸ್ ಸ್ಟಡಿ ಮಾಡಿಕೊಂಡು ಇದರಲ್ಲಿರುವ ಬೇಸಿಕ್ ಸಮ್ ಅಶ್ಯೂರ್ಡ್ಗೆ ಹಾಗೂ ವಿತ್ ರೈಡರ್ಸ್ AB, ADDB ಅಥವಾ ಟರ್ಮ್ ರೈಡರು, ಕ್ರಿಟಿಕಲ್ ಇಲ್ನೆಸ್ ರೈಡರು ಇವಕ್ಕೆಲ್ಲ ಏನು ಪ್ರೀಮಿಯಂ ಚಾರ್ಜ್ ಆಗುತ್ತೆ ಅನ್ನೋದನ್ನ ಕಂಪ್ಯಾರೇಟಿವ್ ಸ್ಟಡಿ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಈ ಎಕ್ಸಾಂಪಲ್ನಲ್ಲಿ ನಾವು ಪ್ರಪೋಸರ್ ಏಜ್ನ 30 ಅಂತ ಕನ್ಸಿಡರ್ ಮಾಡಿದ್ದೀವಿ. ಪಾಲಿಸಿ ಟರ್ಮು 25, ಹಾಗೆ ಸಮ್ ಅಶ್ಯೂರ್ಡ್ನ 10 lakhs ಅಂತ ತಗೊಂಡಿದ್ದೀವಿ. ಬೇಸಿಕ್ ಸಮ್ ಅಶ್ಯೂರ್ಡ್ನ ನಮಗೆಲ್ಲರಿಗೂ ಗೊತ್ತು, ನಾಮಿನಿ ಏಜು ಎಷ್ಟೇ ಇರ್ಬೋದು, ಮೈನರ್ ನಾಮಿನಿನೇ ಇರಬೇಕು ಅಥವಾ ಗರ್ಲ್ ಚೈಲ್ಡೇ ಇರಬೇಕು ಅನ್ನುವಂಥ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ ಈ ಪ್ಲ್ಯಾನಲ್ಲಿ. ಸೊ ಅದರಿಂದ ನಾಮಿನಿ ಏಜನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗೆ ನಾವು ಈಗಾಗಲೇ ನೋಡಿದ್ದೀವಿ, ಈ ಪ್ಲ್ಯಾನಲ್ಲಿ 25 years ನಂತರ ಮೆಚುರಿಟಿ ಬೆನಿಫಿಟ್ ಬಂದುಬಿಟ್ಟು 26 lakhs ಆ್ಯಸ್ ಪರ್ LIC's ಪ್ರೆಸೆಂಟ್ ಬೋನಸ್ ರೇಟ್ ಪ್ರಕಾರ ಬರುತ್ತೆ. ಹಾಗೆ ಈ ಪ್ಲ್ಯಾನಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಮಾತ್ರ ತಗೊಂಡ್ರೆ ಎಷ್ಟು ಪ್ರೀಮಿಯಂ ಚಾರ್ಜ್ ಆಗುತ್ತೆ, ಹಾಗೆ ಅದ್ರ ಜೊತೆಗೆ ಟರ್ಮ್ ರೈಡರು, AB ರೈಡರು, ADDB ರೈಡರು, ಕ್ರಿಟಿಕಲ್ ಇಲ್ನೆಸ್ ರೈಡರು ಈ ಥರದ್ದೆಲ್ಲ 1 by 1 ಸೇರಿಸ್ಕೊಂಡ್ರೆ ಎಷ್ಟೆಷ್ಟು ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಾವು ಇಲ್ಲಿ ಎಲ್ಲ ಕವರೇಜನ್ನು 10 ಲಕ್ಷಕ್ಕೆ ನೋಡ್ತಾ ಇದ್ದೀವಿ. ಇದ್ರ ಪ್ರಕಾರ ನನಗೆ ಯಾವುದೇ ರೈಡರ್ ಬೇಡ, ಬೇಸಿಕ್ ಪ್ಲ್ಯಾನ್ ಮಾತ್ರ ತಗೋತೀನಿ ಅಂತ ಹೇಳಿದರೆ 40,659 ರೂಪಾಯಿ ಪ್ಲಸ್ GST ಕಟ್ಟಬೇಕಾಗತ್ತೆ. ಫಸ್ಟ್ ಇಯರಲ್ಲಿ GST ಬಂದುಬಿಟ್ಟು 4.5% ಇರುತ್ತೆ. ಸೆಕೆಂಡ್ ಇಯರಿಂದ 2.25% ಚಾರ್ಜ್ ಆಗುತ್ತೆ. ಇದ್ರ ಜೊತೆಗೆ 10 ಲಕ್ಷ AB ಸೇರಿಸ್ಕೋಬೇಕಂದ್ರೆ 550 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ADDB ರೈಡರ್ನ ಸೇರಿಸ್ಕೋಬೇಕಂದ್ರೆ 1100 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹಾಗೆ 10 ಲಕ್ಷ ಟರ್ಮ್ ರೈಡರ್ ಸಮ್ ಅಶ್ಯೂರ್ಡ್ನ ಸೇರಿಸ್ಕೋಬೇಕಂತ ಹೇಳಿದ್ರೆ 3067 ರೂಪಾಯಿ ಪ್ಲಸ್ GST ಪೇ ಮಾಡಬೇಕಾಗುತ್ತೆ. ಹಾಗೇನಾದರೂ ನೀವು CIRB ಅಂದರೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ನೂ ಸಹ ಸೇರಿಸ್ಕೋತೀನಿ ಅಂತ ಹೇಳಿದ್ರೆ 3508 ರೂಪಾಯಿ ಪ್ಲಸ್ GSTನ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ 10 ಲಕ್ಷಕ್ಕೆ. ಒಂದೊಮ್ಮೆ ನೀವು ಬೇಸಿಕ್ 10 lakhs ಪಾಲಿಸಿ ಜೊತೆಗೆ ಟರ್ಮ್ ರೈಡರ್ 10 lakhs, ADDB ರೈಡರ್ 10 lakhs, ಕ್ರಿಟಿಕಲ್ ಇಲ್ನೆಸ್ ರೈಡರ್ 10 lakhs ಈ ಎಲ್ಲ ರೈಡರ್ಸ್ನು ಸೇರಿಸ್ಕೊಂಡ್ರೆ ನಿಮಗೆ ಚಾರ್ಜ್ ಆಗುವಂಥ ಪ್ರೀಮಿಯಮ್ಮು 48,334 ಜೊತೆಗೆ GST ಕಟ್ಟಬೇಕಾಗುತ್ತೆ. ಅಂದರೆ GST ಜೊತೆಗೆ 50,509 ರೂಪೀಸ್ ಪರ್ ಇಯರ್ ಆಗುತ್ತೆ ಫಸ್ಟ್ ಇಯರ್ಗೆ. ಸೆಕೆಂಡ್ ಇಯರಲ್ಲಿ ಅದು 49,422 ಆಗುತ್ತೆ. ಒಂದೊಮ್ಮೆ ಈ ರೀತಿ ರೈಡರ್ಗಳನ್ನು ತಕ್ಕೊಂಡಿರುವಾಗ 5th ಇಯರಲ್ಲಿ ಆಕಸ್ಮಿಕವಾಗಿ ಅಂದರೆ ಆಕ್ಸಿಡೆಂಟಲ್ಲಿ ಏನಾದ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಅವರ ನಾಮಿನಿಗೆ ಸಿಗುವಂಥ ಬೆನಿಫಿಟ್ಟು ಈ ರೀತಿ ಇದೆ. 10 lakhs ಟರ್ಮ್ ರೈಡರ್ ಸಮ್ ಅಶ್ಯೂರ್ಡು, 10 lakhs ಆಕ್ಸಿಡೆಂಟಲ್ ಬೆನಿಫಿಟ್ ಸಮ್ ಅಶ್ಯೂರ್ಡು, ಟೋಟಲ್ 20 lakhs ಇಮಿಡಿಯೇಟಾಗಿ ಕ್ಲೇಮ್ ಸಿಗುತ್ತೆ. ನಂತರ 6th ಪಾಲಿಸಿ ಆ್ಯನಿವರ್ಸರಿಯಿಂದ 24th ಇಯರ್ ಪಾಲಿಸಿ ಆ್ಯನಿವರ್ಸರಿವರೆಗೂ ಪ್ರತಿ ವರ್ಷ 1 lakh ಇನ್ಕಮ್ ಬೆನಿಫಿಟ್ ಬರುತ್ತೆ. ಟೋಟಲ್ 19 lakhs ಇನ್ಕಮ್ ಬೆನಿಫಿಟ್ ಬಂದಿರುತ್ತೆ. ನಂತರ ಮೆಚ್ಯೂರಿಟಿ ಡ್ಯೂ ಡೇಟ್ ಅಂದರೆ 25ನೇ ಪಾಲಿಸಿ ಆ್ಯನಿವರ್ಸರಿ ದಿನ ಬೇಸಿಕ್ ಸಮ್ ಅಶ್ಯೂರ್ಡ್ನ 110% ಜೊತೆಗೆ 25 ವರ್ಷಗಳ ಸಿಂಪಲ್ ರಿವರ್ಷರಿ ಬೋನಸ್ ಮತ್ತು ಫೈನಲ್ ಅಡಿಷ್ನಲ್ ಬೋನಸ್ ಎಲ್ಲ ಸೇರಿಸಿ ಸುಮಾರು 27 ಲಕ್ಷ ರೂಪಾಯಿ ನಾಮಿನಿಗೆ ಸಿಗುತ್ತದೆ. ಸೊ ಈ ಉದಾಹರಣೆಯಲ್ಲಿ ನಮಗೆ ಮನವರಿಕೆಯಾಗಿದ್ದು ಏನೆಂದರೆ, ಪಾಲಿಸಿದಾರ ಈ ಪಾಲಿಸಿಯಲ್ಲಿ ಕಟ್ಟಿರುವ ಪ್ರೀಮಿಯಂ ಬರೀ 2.5 ಲಕ್ಷ ರೂಪಾಯಿ ಆಗಿದ್ದರೂ ಸಹ LICಯಿಂದ ಅವನ ನಾಮಿನಿಗೆ ಬಂದಿರುವ ಹಣ ಅಂದಾಜು 66 ಲಕ್ಷ ರೂಪಾಯಿಗಳು. ಇಷ್ಟೆಲ್ಲ ಬೆನಿಫಿಟ್ಗಳನ್ನು ಹೊಂದಿರುವ ಈ ಪಾಲಿಸಿ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನನಗಂತೂ ಈ ಪಾಲಿಸಿ ಬರೀ ಕನ್ಯಾದಾನ ಪಾಲಿಸಿ ಅಲ್ಲ, ವಿದ್ಯಾದಾನ್ ಪಾಲಿಸಿ ಅಂತಲೂ ಸೇಲ್ ಮಾಡ್ಬೋದು, ಕಲ್ಪವೃಕ್ಷ ಪಾಲಿಸಿ ಅಂತಲೂ ಸೇಲ್ ಮಾಡ್ಬೋದು. ನೀವೇನಂತೀರ? ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಚಿಕ್ಕ ಕಮೆಂಟ್ ನಮ್ಮನ್ನು ಪ್ರೋತ್ಸಾಹಿಸುತ್ತೆ. ಧನ್ಯವಾದಗಳು ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ.